ಕೊಟ್ಬಿಟ್ಟು ಈ ಕಡೆ ಬಂದ್ಬಿಡಿ ಸರ್. ಜೋರಾದ ಚಪ್ಪಾಳೆ ಬರಲಿ. ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನ ಈ ವೇದಿಕೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಎಲ್ಲ ಮಹಿಳಾ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟನೆ ಮಾಡಲಾಗ್ತಾ ಇದೆ. ಬಾಳಿನ ದೀಪ ನನಗೂ ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ನೀನು ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಸರಳ ಸಜ್ಜನಿಕೆಯ ತಾಲೂಕಿನ ಸ್ನೇಹ ಜೀವಿ ಕೃಷಿ ನಿರ್ದೇಶಕರಾದಂತಹ ಕವಿತಾ ಅವರೇ, ಧನಲಕ್ಷ್ಮಿ ಅವರೇ, ಪರಿಸರ ಪ್ರೇಮಿಗಳು ಹಾಗೂ ಹಾಸನ ಮಹಾನಗರ ಪಾಲಿಕೆಯ ಜೂನಿಯರ್ ಇಂಜಿನಿಯರ್ ಆದಂತಹ ಕವಿತಾ ಮೇಡಮ್ ಅವರೇ, ವೇದಿಕೆ ಮುಂಭಾಗ ಆಸೀನರಾಗಿರುವ ಮಾಧ್ಯಮ ಪತ್ರಕರ್ತ ಮಿತ್ರರೇ, ನಮ್ಮ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯ ಸದಸ್ಯರುಗಳೇ, ಎಲ್ಲ ಗಣ್ಯರೇ, ಮತ್ತು ಏನು ಶ್ರಮಿಕ ವರ್ಗದವರಿದ್ದೀರಿ, ಹಲವಾರು ಸಾಧನೆ ಮಾಡಿರುವ ಮಹಿಳೆಯರು ಇದ್ದಾರೆ, ನಿಮ್ಮೆಲ್ಲರಿಗೂ ವಂದಿಸ್ತಾ ನಾವು ಸ್ನೇಹಿತರೆಲ್ಲ ಸೇರಿಕೊಂಡು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡು ಭೋಪಾಲ್ ಎಲ್ಲ ಗೊತ್ತಿದೆ, ಕ್ರೀಡೆಗೆ ಸಂಬಂಧಪಟ್ಟಂಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಪರಿಸರಕ್ಕೆ ಸಂಬಂಧಪಟ್ಟಾಗೆ, ಕಲೆಗೆ ಸಂಬಂಧಪಟ್ಟ ಹಾಗೆ ಭೋಪಾಲು ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಕೇಂದ್ರೀಕೃತವಾಗಿ ಸಮಾಜಕ್ಕೆ ಏನೋ ಒಂದು ಮುಂದಿನ ಪೀಳಿಗೆಯನ್ನು ಉತ್ತಮ ರೀತಿಯಲ್ಲಿ ರೂಪಿಸಬೇಕು. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರಮಿಕರಿಗೆ ಗೌರವಾರ್ಪಣೆ ಅಂತ ಏನೀಗ ಪೌರ ಕಾರ್ಮಿಕರಿದ್ದಾರೆ, ಈಗ ಎಲ್ಲರೂ ಕೂಡ ನಮ್ಮ ಕೆಲಸದ ಬಗ್ಗೆ ಸಮಸ್ಯೆಗಳನ್ನ ಹೇಳ್ಕೊಳ್ತಿರ್ತೀವಿ, ಇದು ಕಷ್ಟ ಅದು ಕಷ್ಟ ಅಂತ. ಅವ್ರ ಕೆಲಸವನ್ನು ಯೋಚನೆ ಮಾಡಿ. ಅವರಿಲ್ಲ ಅಂದರೆ ಮೊನ್ನೆ ಯಾವುದೋ ಈಗ ಒಂದು ತಿಂಗಳಲ್ಲಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೆ, ಇಲ್ಲಿ ಆಸ್ಪತ್ರೆ ಎದುರುಗಡೆ ಕತೆ ಹೇಳಿ, ಅಟ್ಲೀಸ್ಟು ಅದನ್ನು ನೋಡಿ ಗುರ್ತಿಸಿ. ಏಕೆಂದರೆ ನಮ್ಮ ಸುತ್ತಮುತ್ತ ನಮ್ಮ ಮನೇನ ನಾವು ಸ್ವಚ್ಛವಾಗಿ ಇಟ್ಕೊಳ್ತೀವಿ, ಸುತ್ತಮುತ್ತದ ಏನು ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಯೋಚನೆ ಮಾಡಲ್ಲ ನಾವು. ಅಂಥದ್ರಲ್ಲಿ ಅವ್ರ ಶ್ರಮದಿಂದ ಅವ್ರಿಗೇನು ಕೊಡೋ ಅತ್ಯಲ್ಪ ಏನು ಸಂಬಳ ಇರ್ಬೋದು, ಇವತ್ತು ನಮ್ಮ ಸುತ್ತಮುತ್ತ ಪರಿಸರವನ್ನು ಅವರೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಸಹಕಾರ ಕೊಡ್ತಿದ್ದಾರೆ. ಹಾಗಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಅವ್ರಿಗೊಂದು ಗೌರವಾರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ನಾವು ಅವ್ರಿಗೆ ನಮ್ಮ ಕಡೆ ಇನ್ನೊಂದು ಕೊಡುಗೆ ಏನು ಮಾಡ್ಬೋದು ಅಂದರೆ, ಅಟ್ಲೀಸ್ಟ್ ಕಸನ, ಹಸಿ ಕಸ ಒಣ ಕಸ ಏನಿದೆ ಅದನ್ನು ಬೇರ್ಪಡಿಸಿ, ಪ್ಲಾಸ್ಟಿಕ್ನ ಬೇರ್ಪಡಿಸಿ ಎಲ್ಲರೂ ಕೊಟ್ಟರೆ ಇನ್ನೂ ಕೂಡ ಉತ್ತಮ. ನಮ್ಮವ್ರಿಗೆ ಅದಕ್ಕೂ ಸೋಮಾರಿತನ ಇದೆ ಭೋಪಾಲು ಕುಟುಂಬದಲ್ಲಿ. ಇವತ್ತು ಅವ್ರಿಗೆ ಗೊತ್ತಿರುತ್ತೆ ಆ ಕಷ್ಟ ಏನು ಅಂತ. ಅದ್ರ ಜೊತೆಗೆ ಅರವಿಂದ ಕಣ್ಣಿನ ಆಸ್ಪತ್ರೆ ಕೊಯಮತ್ತೂರು ಇವರ ಸಹಯೋಗದಲ್ಲಿ ಎಲ್ಲ ಉಚಿತ ನೇತ್ರ ತಪಾಸಣೆ ಮತ್ತು ಯಾರ್ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಏನು ವಿಜಯ್ ಅವರು ಕೋಆರ್ಡಿನೇಟರ್ ಇದ್ದಾರೆ, ಅವ್ರಿಗೆ ಮತ್ತು ಅರವಿಂದ್ ಕಣ್ಣಿನ ಆಸ್ಪತ್ರೆ ಅವ್ರಿಗೆ ಧನ್ಯವಾದ ಹೇಳ್ತಾ, ಕನ್ನಡಕಕ್ಕೆ 200 ರೂಪಾಯಿ ಇಟ್ಟಿದ್ದು, ತಪಾಸಣೆ ಉಚಿತ, ಶಸ್ತ್ರಚಿಕಿತ್ಸೆನೂ ಉಚಿತ. 200 ರೂಪಾಯಿ ಯಾಕೆ ಇಟ್ಟು ಅಂತ ಹೇಳಿದರೆ, ಅದೆಲ್ಲ 2000 ಆಗುತ್ತೆ ಹೊರಗಡೆ. ನೀವು 2000 ಕೊಟ್ಟು ಕನ್ನಡಕ ತಗೊಳ್ಳೋದು, ತಪಾಸಣೆಗೆ ಹೋದ್ರೆ 500 ರೂಪಾಯಿನೋ 300 ರೂಪಾಯಿನೋ ಚಾರ್ಜ್ ಮಾಡ್ತಾರೆ. 200 ರೂಪಾಯಿ ಯಾಕಿಟ್ಟು ಅಂದರೆ
ಉಚಿತ ಅಂದರೆ ನನಗೊಂದು ಕೊಡಿಸಿ ಕನ್ನಡಕ, ನನಗೊಂದು ಕೊಡಿಸಿ ಏನು ಬರ್ತಾರೆ, ಅದಕ್ಕೆ ಬೆಲೆ ಇರಲ್ಲ. ಅದೇ ಆಪ್ರೇಷನ್ನು ಶಸ್ತ್ರಚಿಕಿತ್ಸೆ ಉಚಿತ ಆದ್ರೆ ಹೋಗ್ಬಿಟ್ಟು ನನಗೊಂದ್ಸತಿ ಆಪ್ರೇಷನ್ ಮಾಡಿ ಅಂತ ಯಾರೂ ಕೇಳಲ್ಲ. ಅವಶ್ಯಕತೆ ಇದ್ದವ್ರು ಮಾತ್ರ ಆಪ್ರೇಷನ್ ಮಾಡಿಸ್ಕೊತಾರೆ. ಹಾಗಾಗಿ 200 ರೂಪಾಯಿ ಇಟ್ಟಿದ್ದು ಅದೇನಂತ ದೊಡ್ಡ ಮೊತ್ತ ಇವತ್ತಿನ ಕಾಲದಲ್ಲಿ ಅಲ್ಲ ಅಂತ ಅಂದ್ಕೊಂಡಿದ್ದೀವಿ. ಒಂದು ಏನು ನಾವು ಶಾಲೆಯಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿಗಳು ಶಾಲೆ ಅಥವಾ ಕಾಲೇಜಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟ್ರ ಮಟ್ಟಕ್ಕೆ ಯಾರ್ಯಾರು ಹೋಗಿದ್ದಾರೆ ಅದನ್ನು ಪ್ರತಿ ವರ್ಷ ಬಂದಿದ್ದೀವಿ. ಈಗ BGS ಶಾಲೆ ಇದೆ ಮತ್ತು ಹೆಣ್ಣೂರು ಕೊಂಗಳೆ ಶಾಲೆ, ಅವೆರಡು ಶಾಲೆಗೆ ಹೋಗಿ ಅವನ ಅಭಿನಂದಿಸಿ ಏನು ಪ್ರೋತ್ಸಾಹ ಕೊಡಬೇಕು, ಸಹಕಾರ ಕೊಡಬೇಕು ಕೊಟ್ಟು ಬಂದಿದ್ದು. ಮರೆಯನಗರ ಶಾಲೆ ಒಂದು ಆಗಿರಲಿಲ್ಲ ಸಮಯಾವಕಾಶ, ಹಾಗಾಗಿ ಆ ಶಾಲಾ ಮಕ್ಕಳು ಇವತ್ತು ವಾಲಿಬಾಲ್ ಕ್ರೀಡೆಯಲ್ಲಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟಕ್ಕೆ ಹೋಗಿ ಬಂದಿದ್ದಾರೆ. ವರ್ಷ ವರ್ಷ ಹೋಗ್ತಾರೆ ಅಂದರೆ ಅದಕ್ಕೆ ಕಾರಣ ಮಕ್ಕಳು ಪ್ರತಿಭಾವಂತರು, ಅದ್ರ ಜೊತೆಗೆ ಅವ್ರಿಗೆ ತರಬೇತಿ ಕೊಡುವಂಥ ಗುರು. ಯಾಕೆಂದರೆ ಇವನು ಹಾನಗಲ್ ಶಾಲೆಯಲ್ಲೂ ಕೂಡ ವರ್ಷ ಹೋಗ್ತಾರೆ, ಈ ವರ್ಷ ಇಲ್ಲ ಅಂದರೆ ಆ ದೈಹಿಕ ಶಿಕ್ಷಕರು ಆ ಶ್ರಮ ಹಾಕ್ತಿದ್ದಾರೆ ಅನ್ನೋದು ಅರ್ಥ. ಹಾಗಾಗಿ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ. ಹೇಳ್ತಿದ್ರು ಈ ಮಹಿಳೆಯರಿಗೆ ಹೊರಗಡೆನೂ ಕೆಲಸ ಮಾಡ್ತಾರೆ, ಒಳಗಡೆನೂ ಕೆಲಸ ಮಾಡ್ತಾರೆ, ಎಲ್ಲ ಕಡೆ ಎಲ್ಲ ಇದರಲ್ಲಿ ಸಾಧನೆ ಮಾಡಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲಿ ಅಂತ. ಬಟ್ ಮಹಿಳೆ ಏನೇ ಮಾಡಿದ್ರೂ ಈ ಪುರುಷನ ಅಹಮ್ಮು ಮಹಿಳೆ ಮುಂದೆ ಇನ್ನೂ ಕಮ್ಮಿ ಆಗಿಲ್ಲ. ಈ ಮಗಳು ಅಂದಾಗ ಒಂದು ಪ್ರೀತಿ ಬೇರೆ, ಹೆಂಡತಿ ಅಂದಾಗ ಒಂದು ಪ್ರೀತಿ ಬೇರೆ. ಹೆಂಡತಿ ಅಂದಮೇಲೆ ಒಂಥರ ದರ್ಪ ದೌರ್ಜನ್ಯ ಗಂಡಸಿಗೆ ಬಂದ್ಬಿಡುತ್ತೆ ಆಟೋಮೆಟಿಕ್. ಎಷ್ಟೋ ಜನ ಈಗಲೂ ನೋಡ್ತೀವಿ, ನಾವು ಊಟ ಮಾಡ್ತೀವಿ, ಒಂದು ತಟ್ಟೆ ಮೊದಲು ಥರ ಆದರೆ ಬೇರೆ, ಒಂದು ತಟ್ಟೆ ಎತ್ತಿಡಲ್ಲ ನಾವು, ಅಲ್ಲೇ ಬಿಟ್ಟು ಹೋಗ್ತೀವಿ. ಹೆಂಗಸು ಎತ್ತಿಡಬೇಕು ಅನ್ನೋದು ಬಹುಪಾಲು ಮನೆಗಳಲ್ಲಿ ಇವತ್ತು ಕೂಡ ಇದೆ. ಈಗ ಮಹಿಳೆಯರು ಈಗ ಇವರೇನು ಇಂಥ ಉನ್ನತ ಸ್ಥಾನದಲ್ಲಿ ಇದ್ರೂ ಕೂಡ ಗಂಡಸು ಏನೇ ಆದ್ರೂ ಕೆಲಸ ಮಾಡಿ ಹೋಗ್ತಾನೆ, ಮನೇಲಿ ಕೂತ್ಕೋತಾನೆ. ಅಡುಗೆ ಮಾಡೋದಾಗಲಿ ಇನ್ನೊಂದು ಕೆಲಸ ಆಗಲಿ ಹೆಣ್ಣೆ ಮಾಡಬೇಕು ಅನ್ನೋದು ಆ ಗಂಡಸಿನ ಮನಸ್ಸಿನಲ್ಲಿ ಕೂತ್ಬಿಟ್ಟಿದೆ. ಅದನ್ನು ನಾನು ಗಂಡಸು ಅನ್ನೋ ಅಹಮ್ಮು ಅದು ನನ್ನನ್ನು ಸೇರಿಕೊಂಡಂತೆ. ಅದನ್ನು ನಾವು ತೆಗಿಬೇಕು, ಯಾಕೆಂದರೆ ಕಾಲ ಬದಲಾಗ್ತಾ ಇದೆ. ಈಗ ನಾವು ನನ್ನ ಹೆಂಡತಿಗೆ ಏನು ಮಾಡ್ತೀನಿ ಅದು ನನ್ನ ಮಗಳಿಗಾಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅಟ್ಲೀಸ್ಟ್ ಆ ಸಮಾಜದಲ್ಲಿ ನಾವು ಬದಲಾವಣೆ ಮಾಡಿಕೊಂಡ್ರೆ ನೋಡಿ, ಅಲ್ಲ ಯಾರೊಬ್ಬರು ನಗ್ತಾ ಇದ್ದಾರೆ, ನಾನು ಮಾತಾಡ್ತಾ ಇದ್ದಾರೆ, ನಮ್ಮ ಮಕ್ಳಿಗೂ ಒಳ್ಳೆಯದಾಗುತ್ತೆ ಅಂತ. ಅದ್ರ ಜೊತೆಗೆ ಇವತ್ತು ಒಂದು ಚಿಕ್ಕ ಕತೆ ಹೇಳ್ತೀನಿ. ಮುನಿಬಾ ಮಜಾರಿ ಅಂತ ಪಾಕಿಸ್ತಾನದ ಬಲೋಚ್ ರಾಜ್ಯದ ಹೆಣ್ಮಗಳು, ಪ್ರಾವಿನ್ಸ್ ಅಂತ ಹೇಳ್ತಾರೆ. ಅಂಥ ಮಹಿಳೆ ನಡೆಯೋಕ್ಕಾಗಲ್ಲ, ಬೌಲ್ ಮೂಮೆಂಟ್ ಇಲ್ಲ, ಹೋದರೆ ಪ್ಯಾಕೆಟ್ ಇಟ್ಕೊಂಡು ಹೋಗಬೇಕು. ಅಂಥ ಮಹಿಳೆ ಸಾಧನೆ ಮಾಡಿದಾಗ ನಾವಿವತ್ತು ನಮ್ಮ ಕೈ ಚೆನ್ನಾಗಿದೆ, ಕಾಲು ಚೆನ್ನಾಗಿದೆ, ಕಣ್ಣು ಚೆನ್ನಾಗಿದೆ, ತಿಂದರೆ ಅರಗಿಸ್ತೀವಿ, ಓಡಾಡ್ತೀವಿ. ನಾವ್ಯಾಕೇನು ಮಾಡಬಾರ್ದು, ಮಾಡೋ ಪ್ರಯತ್ನ ಆಗಬಾರ್ದು. ಆ ಮುನಿಬಾ ಮುಜಾರಿ ಏನಿದ್ದಾರೆ ಅವರ ಹುಟ್ಟಿದಬ್ಬ ಇವತ್ತು, ಹಾಗಾಗಿ ಅವರ ಉದಾಹರಣೆಯನ್ನು ತಗೊಂಡಿದ್ದೀನಿ. ಆ ಮಹಿಳೆಯರ ಸ್ಫೂರ್ತಿಯಾಗಿ ತಗೊಂಡು ನಾವು, ಯಾಕೆಂದರೆ ಕಂಪ್ಲೇಂಟ್ ಮಾಡ್ತಿರ್ತೀವಿ, ಇನ್ನು ಯಾವತ್ತೂ ಈಗ ಆ ಮಹಿಳೆಗೆ ಮಗು ಆಗಲ್ಲ ಅಂತ ಹೇಳಿದರು. ಆ ಮಹಿಳೆ ಯೋಚನೆ ಮಾಡ್ತಾಳೆ, ಏನು ಮಾಡೋದು, ನನ್ನ ಮಗು ಆಗೋಕ್ಕಾಗಲ್ಲ, ತಾಯಿ ಆಗೋಕ್ಕಾಗಲ್ಲ ಅಂತ. ಆಮೇಲೆ ಬರುತ್ತೆ ಯೋಚನೆ, ಎಷ್ಟೋ ಜನ ಮಕ್ಕಳಿದ್ದಾರೆ, ಅವ್ರಿಗೆ ನನ್ನವರು ಅಂತ ಯಾರೂ ಇಲ್ಲ, ಅವ್ರನ್ನ ಯಾರನ್ನಾರು ಸ್ವೀಕಾರ ಮಾಡಿದ್ರು ಸಾಕು ಅನ್ನೋ ಮಕ್ಕಳಿದ್ದಾರೆ ಅಂತೇಳಿ ಒಂದು ಗಂಡು ಮಗುನ ದತ್ತು ತಗೊಂಡು ಆ ಮಗುನ ಸಾಕ್ತಾಳೆ. ಅದರಲ್ಲಿ ತನ್ನ ತಾಯ್ತನ ಏನಿದೆ ಅದನ್ನು ತೃಪ್ತಿ ಪಡ್ಕೋತಾಳೆ. ಹಾಗಾಗಿ ಆ ಮಹಿಳೆ ಒಂದು ಸ್ಫೂರ್ತಿ. ಆ ಕಾರಣಕ್ಕೋಸ್ಕರ ಆ ಮಹಿಳೆಯ ಒಂದು ಉದಾಹರಣೆ ತಗೊಂಡು ನಾವು ಕೂಡ ನಮ್ಮ ಮಕ್ಕಳಿಗೆ ಕೈ ಚೆನ್ನಾಗಿರುತ್ತೆ, ಕಾಲು ಚೆನ್ನಾಗಿರುತ್ತೆ, ಕಣ್ಣು ಚೆನ್ನಾಗಿರುತ್ತೆ, ಚೆನ್ನಾಗಿ ಆಟಾಡ್ಕೊಂಡಿರ್ತಾರೆ. ಎಷ್ಟೋ ಜನ ಸೆಕೆಂಡ್ ರ್ಯಾಂಕ್ ಬಂದರೆ ಫಸ್ಟ್ ಯಾಕೆ ಬರಲಿಲ್ಲ ಅಂತ ಬೈಯೋರ್ನು ನೋಡ್ತೀವಿ. 98 ತೆಗೆದ್ರೆ 99 ಯಾಕೆ ಬಂದಿಲ್ಲ ಅಂತ ಬೈಯೋರು ನೋಡ್ತಿದ್ದೀವಿ. ಅದೇ ನಾವು ಒಂದು ಕೈ ಇಲ್ಲದೆ ಇರೋ, ನಾವು ಕಣ್ಣಿಲ್ಲದೆ ಇರೋವಂಥ ಮಕ್ಕಳು ಹುಟ್ಟಿರ್ತಾರಲ್ಲ, ಆ ಥರದಕ್ಕಿಂತ ನಾವು ಬೆಟರ್ ಅಲ್ವಾ. ಬರೀ ಮಾರ್ಕ್ಸೇ ಅಂತಲ್ಲ, ಬೇರೆ ಬೇರೆ ರಂಗದಲ್ಲಿ ನೀವು ಸಾಧನೆ ಮಾಡ್ಬೋದು. ಹಾಗಾಗಿ ನಾವೆಲ್ಲ ಏನು ಮಹಿಳಾ ಸಂಭ್ರಮ ಇದೆ, ಆ ಮುನಿಬಾ ಮುಜಾರಿಯರನ್ನ ನೆನೆಸ್ಕೊಳ್ತಾ, ಅದೇ ರೀತಿ ನಮ್ಮಲ್ಲೂ ಕೂಡ ಏನು ಈ ಗಂಡು ಅಂತ ಅಹಮ್ಮಿದೆ ಅದನ್ನು ಆದಷ್ಟು ಕಮ್ಮಿ ಮಾಡ್ಕೊಳ್ಳೋಣ. ಮಹಿಳೆಯರಿಗೆ ಎಲ್ಲ ರೀತಿಯ ಏನು ಸಹಕಾರ ಕೊಡೋಣ, ಅವರು ಉನ್ನತ ಮಟ್ಟಕ್ಕೆ ಸಾಧನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ನಾನು ಮಾಡಿಕೊಟ್ಟಿದ್ದೀನಿ. ನನ್ನ ಹೆಂಡತಿಗೆ ಮದುವೆ ಆದಮೇಲೆನೂ CA ಮಾಡ್ತಿದ್ದೀನಿ, ಮತ್ತು BEd ಮಾಡ್ತಿದ್ದೀನಿ, TASB ಅಂತ ಒಂದು ಇಂಟರ್ನ್ಯಾಷನಲ್ ಕೋರ್ಸ್ ಮಾಡ್ತಿದ್ದೀನಿ. ಈಗಲೂ ಕೂಡ ಬರ್ಮಿಂಗ್ಹಮ್ ಯೂನಿವರ್ಸಿಟಿದು ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ 2 ವರ್ಷದಿಂದ.
ಎಲ್ಲ ಥರದ್ದು ಕೊಟ್ಟಿದ್ದೀನಿ ಸಹಕಾರ. ಬಟ್ ಅಹಂ ಅನ್ನೋದು ಇರುತ್ತೆ ಸ್ವಲ್ಪ ಗಂಡಸಲ್ಲಿ ಇಂಥ. ಹಾಗಾಗಿ ಮಹಿಳೆಯರಿಗಿನ್ನೂ ಸ್ವಾತಂತ್ರ್ಯ ಹೆಚ್ಚು ಸಿಗುವಂತಾಗಲಿ, ಅವ್ರಿಗೂ ಕೂಡ ಗಂಡಸಿನಷ್ಟೇ ಸಮಾನತೆ ಈ ಸಮಾಜದಲ್ಲಿ ಸಿಗುವಂತ ಆಗಲಿ ಅಂತ ಹೇಳ್ತಾ, ನಮ್ಮೆಲ್ಲ ತಾಲೂಕಿನ ಉನ್ನತ ಮಟ್ಟದಲ್ಲಿರೋ ಅಧಿಕಾರಿಗಳು, ಇನ್ನು ಅವರು ಕವಿತಾ ಅವರು ಹಾಸನದಲ್ಲಿದ್ದರೂ ಕೂಡ ಹಲವಾರು ಪರಿಸರ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಿರ್ತಾರೆ. ಹಾಗಾಗಿ ಕರೆದಿದ್ದೀವಿ. ಆ ಹುದ್ದೆಯನ್ನು ನೋಡಿ ಬೇರೆ ಹೆಣ್ಮಕ್ಳಿಗೂ ಒಂದು ಸ್ಫೂರ್ತಿ ಸಿಕ್ಕಿ ನಾವು ಕೂಡ ಈ ಥರ ಆಫೀಸರ್ಸ್ ಆಗಬೇಕು ಅನ್ನೋ ಒಂದು ಭಾವನೆ ಬರಲಿ ಅನ್ನೋ ಕಾರಣಕ್ಕೆ ಮಹಿಳೆಯರನ್ನ ಈ ಮಹಿಳಾ ದಿನಾಚರಣೆ ಹಂಗೆ ಕೂರಿಸಿದ್ದೀವಿ. ಅದೇ ರೀತಿ ಆ ದೊಡ್ಡಮ್ಮ ತಾಯಿ ಇವ್ರಿಗೆ ಮಾದರಿ ಅಧಿಕಾರಿಗಳಾಗಿ ನಾನು ಈ ಥರ ಅಧಿಕಾರಿ ಆಗಬೇಕು, ಇವ್ರ ಥರ ನಡವಳಿಕೆಯವರು ಬರಬೇಕು ಅನ್ನೋ ಶಕ್ತಿನ ಅವ್ರಿಗೆ ಕೊಡಲಿ, ಆ ಥರದ್ದು ಕಾರ್ಯಗಳನ್ನ ಅವ್ರು ಮಾಡಲಿ ಅಂತ ನಾನು ಹೇಳ್ತಾ, ಮತ್ತು ಇನ್ನೊಂದು ಮಾತು ಹೇಳ್ತೀನಿ, ಅವರ ತಿಂಗಳಿಗೆ ಆದಾಯ ತೋರಿಸೋದು. ಹಲೋ, 3 ಸ್ವಸ್ಥ ಸಮಾಜ ಅನ್ನೋದು ಒಂದು ಪದ ನನಗೆ ಸಾಕಷ್ಟು ಇಷ್ಟ ಆಯಿತು. ಸ್ವಸ್ಥ ಸಮಾಜಕ್ಕೆ ಕೇವಲ ಸಂಘ ಸಂಸ್ಥೆಗಳು, ಜನಪ್ರತಿನಿಧಿಗಳು, ಸಾರ್ವಜನಿಕರು ಮಾತ್ರ ಸಾಧ್ಯ ಅಲ್ಲ. ಒಂದು ಸ್ವಸ್ಥ ಸಮಾಜ ಕಾಪಾಡೋದಕ್ಕೆ ಕಾರ್ಯಾಂಗ ತುಂಬ ಕೆಲಸ ಮಾಡಬೇಕಾಗುತ್ತೆ. ಒಂದು ಸ್ವಸ್ಥ ಸಮಾಜನ ಫೈನಲ್ ರಿಸಲ್ಟ್ ಕೊಡೋದೇ ಕಾರ್ಯಾಂಗ. ಅಂದರೆ ನಾವುಗಳು ಡಾಕ್ಟರ್ ಮೇಡಮ್ ಇದ್ದಾರೆ, ಕೃಷಿ ಇಲಾಖೆ ಇದ್ದಾರೆ, ಇಂಜಿನಿಯರ್ ಇದ್ದಾರೆ. ಸೊ ನಾವು ಪಟ್ಟಣ ಪಂಚಾಯತಿ ಸ್ಥಳೀಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಸೊ ನಾವೆಲ್ಲ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ, ಅಷ್ಟು ಪ್ರಾಮಾಣಿಕವಾಗಿ ಒಂದು ಸ್ವಸ್ಥ ಸಮಾಜನ ನಿರ್ಮಾಣ ಮಾಡೋದಕ್ಕೆ ಸಹಕಾರ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲದಕ್ಕಿಂತ ಹೆಚ್ಚು ಯಾರೇ ಒಂದು ಸಮಾಜ ಸೇವೆ ಮಾಡಬೇಕು ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಗುರಿ ಬಂದಿರ್ತಾರೆ. ಸೊ ಆ ಗುರಿನ ನಾವು ಅಂದರೆ ಯಾರೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಬೇರೆ ದೃಷ್ಟಿನಲ್ಲಿ ನೋಡೋದು ಬಿಟ್ಟು ಒಂದು ಉದಾರ ಮನಸ್ಸಿನಿಂದ ನೋಡಬೇಕು. ಅವ್ರು ಯಾರೇ ಮಾಡಿರಲಿ, ಎಲ್ಲೇ ಮಾಡಿರಲಿ. ಸೊ ನನಗೂ ಒಂದಷ್ಟು ಸಮಾಜ ಸೇವೆ ಮಾಡಬೇಕಾದ್ರೆ ಸಾಕಷ್ಟು ಇದು ಚರ್ಚೆ, ನನ್ನ ಬಗ್ಗೆನೇ ಚರ್ಚೆ ನಡೆಯುತ್ತೆ. ಅವರು ಪ್ರಚಾರಕ್ಕೋಸ್ಕರ ಮಾಡ್ತಾರೆ, ಅವರಿಗೆ ದುಡ್ಡು ಎಕ್ಸ್ಟ್ರಾ ಇದೆ ಅದಕ್ಕೆ ಕೊಡ್ತಾರೆ, ಏನೋ ಇಲ್ಲದ್ದು ಡಿಬೇಟ್ಗಳು ನಡೀತಾ ಇರುತ್ತೆ. ಬಟ್ ಇವತ್ತು ನಿಮಗೆ ಸತ್ಯ ಹೇಳ್ತಾ ಇದ್ದೀನಿ, ನನ್ನ ತಾಯಿ ಚಿಕ್ಕಪ್ಪ ಡಾಕ್ಟರ್ GK ವೀರೇಶ್ ಅಂತ ವಿಶ್ರಾಂತ ಉಪಕುಲಪತಿಗಳಾಗಿದ್ದರು. ಅವರನ್ನು ನಾನು ಚಿಕ್ಕದ್ರಿಂದ ನೋಡಿಕೊಂಡು ಬೆಳೀತಾ ಬಂದೆ. ಅವರು ಯಾವಾಗ್ಲೂ ಅವ್ರ ಮನೆಗೆ ಯಾರೇ ಕಷ್ಟ ಅಂತ ಹೋದ್ರೂ ಒಂದಷ್ಟು ಧನ ಸಹಾಯ ಮಾಡ್ತಾಯಿದ್ರು. ಮತ್ತು ಬೆಂಗಳೂರಲ್ಲಿ ನಮ್ಮ ಕುಟುಂಬದಲ್ಲಿ ಮೊದಲು ಅವರು ನೆಲೆಸಿದ್ದವರು. ಸೊ ಅವಾಗೆಲ್ಲ ಹಾಸ್ಪಿಟಲ್ಸ್ ಇರಲಿಲ್ಲ. ಈಗ ಒಂದು 30-35 ವರ್ಷದ ಹಿಂದೆ ಎಲ್ಲ ನಮ್ಮ ಹಾಸನಲ್ಲಿ ಇಷ್ಟೊಂದು ಫೆಸಿಲಿಟಿ ಇರಲಿಲ್ಲ. ಎಲ್ಲ ಕಾಯಿಲೆ, ದೊಡ್ಡ ಕಾಯಿಲೆ ಬಂದರೆ ಬೆಂಗಳೂರಿಗೆ ಹೋಗಬೇಕಿತ್ತು. ಯಾರೇ ಬಂದರೂ ಅವ್ರ ಮನೆಯಲ್ಲಿ ನಮಗೆ ಆಶ್ರಯ ಕೊಟ್ಟು ಫ್ರೀಯಾಗಿ ನಮಗೆಲ್ಲ ನೆಂಟರುಗಳಿಗೆ ಟ್ರೀಟ್ ಮಾಡಿ ಕಳಿಸ್ತಾಯಿದ್ರು. ಎರಡನೇದು, ಯಾಕೆ ನಮ್ಮ ಪತ್ರಕರ್ತರು ನ್ಯೂಸ್ ಮಾಡಿದಾಗೆಲ್ಲ ಅವರಿಗೆ ಧನ ಸಹಾಯ ಮಾಡಿ, ಇವರಿಗೆ ಧನ ಸಹಾಯ ಮಾಡಿ ಅಂದಾಗ ನಾವು ಮುಂದೆ ಬರ್ತೀವಿ ಅಂದರೆ, ಸ್ವತಃ ನನ್ನ ಅಕ್ಕನ ಮಗಳು, ನನ್ನ ದೊಡ್ಡ ಅಕ್ಕನ ಮಗಳು ಹಾರ್ಟ್ ಪೇಷಂಟ್ ಇದ್ದಾಳೆ. ಅವಳು ಹಾರ್ಟ್ ಪೇಷಂಟ್ ಅಂತ ಗೊತ್ತಾಗುವಾಗ ನಾವು ಚಿಕ್ಕವರಿದ್ವಿ. ನಾನೊಂದು 6th ಸ್ಟ್ಯಾಂಡರ್ಡ್ 6ನೇ ಕ್ಲಾಸ್ ಇದ್ದೆ. ಸೊ ಆವಾಗ ಜಯದೇವ ಹಾಸ್ಪಿಟಲ್ ಅವರು ಫಂಡ್ ರೈಸ್ ಮಾಡೋದಕ್ಕೆ ಪೇಪರಲ್ಲಿ ಕಾಲ್ ಮಾಡ್ತೀವಿ ಅಂತ ಹೇಳಿದರು, ಅಂದರೆ ಹಣನ ಸಂಗ್ರಹಣೆ ಮಾಡೋಕ್ಕೋಸ್ಕರ. ಬಟ್ ಅವತ್ತು ನಮ್ಮ ಅಕ್ಕ ಭಾವ ಒಪ್ಕೊಳ್ಳಿಲ್ಲ ಅವರನ್ನು ಆಪ್ರೇಷನ್ ಮಾಡಿಸೋದಕ್ಕೆ. ಇವತ್ತು ನಮಗೆ ಎಲ್ಲರಿಗೂ ಹಣ ಇದೆ, ನಾವೇ 2 ಆಪ್ರೇಷನ್ ಮಾಡಿಸೋಷ್ಟು ನಮ್ಮ ಕುಟುಂಬದಲ್ಲಿ ಹಣ ಇದೆ. ಆದರೆ ನಮ್ಮ ಅಕ್ಕನ ಮಗಳು ಈಗ 32 ವರ್ಷ, ಅವಳ ದಿನಗಳನ್ನು ಎಣಿಸ್ತಾ ಇದ್ದಾಳೆ. ಸೊ ಅವಳನ್ನು ನಾವು ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆವಾಗ ನಮಗೆ ಅರ್ಥ ಆಗಿದ್ದು, ಜೀವನ ಅಂದರೆ ನಮ್ಮ ಹತ್ರ ಎಷ್ಟೇ ಹಣ ಇರಲಿ, ಏನೇ ಇರಲಿ, ಅದು ನಮಗೆ ಉಪಯೋಗಕ್ಕೆ ಬಂದಿಲ್ಲ ಅಂತಂದರೆ ಕನಿಷ್ಠ ಬೇರೆಯವ್ರ ಕಷ್ಟಕ್ಕಾದರೂ ಆಗಲಿ ಅಂತ ನನ್ನ ಭಾವನೆ. ಇದೇ ರೀಸನ್ಗೆ ನಾನು ನಮ್ಮ ಕೈಲಾಗಿದ್ದನ್ನು ನಾವು ಸಹಾಯ ಮಾಡ್ತಾ ಬರ್ತಾ ಇರೋದು, ಬೇರೆ ಏನೂ ಇಲ್ಲ. ಅದೇ ರೀತಿ ಸಮಾಜ ಸೇವೆನ ಮಾಡಬೇಕು ಅಂತ ಹೊರಟಿರೋರಿಗೆ ಒಂದೊಂದು ಉದಾಹರಣೆ ಇರುತ್ತೆ. ಪ್ರದೀಪ್ ರಾಮಸ್ವಾಮಿ ಸರು ನನಗೆ ಅನ್ನಿಸ್ದಾಗೆ ಈ ಥರ ಒಂದು ಇದನ್ನು ಗುರಿ ಇಟ್ಕೊಂಡು ಅವರೊಂದು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿನ ಅರ್ಕಲ್ಗೂಡಲ್ಲಿ ಮಾಡ್ಕೊಂಡಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಇದೇ ರೀತಿ ಇನ್ನು ಮನೆಯಲ್ಲೂ ಅಷ್ಟೇ ಹಿರಿಕರು. ಸೊ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನಾವು ಇವತ್ತು ಇಷ್ಟು ವಾಯ್ಸ್ ರೈಸ್ ಮಾಡಿ ಮಾತಾಡ್ತೀವಿ, ಶಕ್ತಿ ಇದೆ ಅಂದರೆ ಅದು ನಮ್ಮ ಹಿರಿಯರ ಆಶೀರ್ವಾದ. ನಿಮಗೆ ಗೊತ್ತಿಲ್ವೋ, ನಾನು ಇವತ್ತು ಬೆಳಗ್ಗೆ 8:00 ಅರ್ಕಲ್ಗೂಡಿಗೆ ಬಂದಿದ್ದು, ರಥಕ್ಕೆ ಹಾರ ಕೊಡಬೇಕಿತ್ತು. ಪ್ರತಿ ವರ್ಷ ಕೊಡ್ತೀನಿ ನಾನು. ಸೊ ಬರೋಕ್ಕೂ ಮುಂಚೆ ನನ್ನ ಮನೆಯಲ್ಲಿ ನನ್ನ ಅತ್ತೆ, ನನ್ನ ಪತಿಯ ತಾಯಿ
ನಗರಸಭೆಯಲ್ಲಿ ಪ್ರಾರಂಭ ಆಗಿದ್ದು ಸರ್ಕಾರಿ ಕೆಲಸ. ಸೊ 2007ರಲ್ಲಿ AT ರಾಮಸ್ವಾಮಿ ಸರ್ ಅವತ್ತಿನ MLA ಸರ್ ಆಗಿದ್ದರು. ಅವರಿಗೆ ZP-ನಲ್ಲಿ ವರ್ಕ್ ಮಾಡ್ತಾರಂತ ಇಬ್ಬರು ಇಂಜಿನಿಯರ್ಸ್ ನನ್ನ ಪತಿಯ ಸ್ನೇಹಿತರು ಹೇಳಿದ್ರಂತೆ, ಹಾರ್ಡ್ ವರ್ಕರು ಕವಿತಾ ಅಂತ. ಅದು ಬಿಟ್ಟರೆ ಬೇರೆ ಪರಿಚಯ ಇರಲಿಲ್ಲ ಸರ್ಗೆ ನನ್ನ ಬಗ್ಗೆ. ಹಾರ್ಡ್ ವರ್ಕರ್ ಒಂದೇ ವರ್ಡ್ ಕೇಳಿದ್ದು, ನನ್ನನ್ನು ಈ ಹಿಂದೆ ಅವ್ರು ನೋಡೂ ಇರಲಿಲ್ಲ. ಅದು ಒಂದೇ ವರ್ಡ್ಗೆ ನಾನು ಶ್ರಮಜೀವಿ, ಶ್ರಮ ವಹಿಸಿ ಕೆಲಸ ಮಾಡ್ತೀನಿ ಅನ್ನೋ ಒಂದೇ ಕಾರಣಕ್ಕೆ ಬಾಗಲಕೋಟೆಯಿಂದ ಅರ್ಕಲ್ಗೋಡಿಗೆ ಸೊ ಯಾವುದೇ ನಮಗೆ ಸಮಸ್ಯೆ ಆಗದಿಲ್ದಂಗೆ ವರ್ಗಾವಣೆ ಮಾಡಿಸ್ಕೊಬಂದರು. ಸೊ ಅದೊಂದು ಡಿವಿಷನ್ನು, ಬೆಳಗಾಂ ಡಿವಿಷನ್ನು. ಆ ಡಿವಿಷನ್ನಿಂದ ಮೈಸೂರು ಡಿವಿಷನ್ನಿಗೆ ಬರೋದು ಕಷ್ಟ ಇತ್ತು. ಅಂಥದ್ರಲ್ಲಿ ನಮಗೆ ಮೊದಲ ನನ್ನ ವರ್ಗಾವಣೆ ಅರ್ಕಲ್ಗೋಡು ಪಟ್ಟಣ ಪಂಚಾಯತಿಗೆ. ಸೊ ಇಲ್ಲಿ ಬಂದೆ ನಾನು ಸರ್ನ ನೋಡಿದ್ದು. ನಿಮಗೆಲ್ಲ ಗೊತ್ತಿದೆ, ಒಂದು ವರ್ಗಾವಣೆ ಮಾಡಿಸ್ಕೋಬೇಕು, ಒಂದು ಲೆಟರ್ ತೊಗೋಬೇಕಂದ್ರೆ ಜನಪ್ರತಿನಿಧಿಗಳಿಗೆ ಎಷ್ಟು ಬಾರಿ ಸುತ್ತಬೇಕಂತ. ಬಟ್ ಆ ಸಮಸ್ಯೆ ನನಗೆ ಕಾಣಿಸಿಲ್ಲ ಇಲ್ಲಿ. ಸೊ ಅಲ್ಲಿಂದ ಅರ್ಕಲ್ಗೂಡಲ್ಲಿ ನನ್ನ ವೃತ್ತಿ ಪ್ರಾರಂಭ ಆಯಿತು. ಸೊ ನಾನು ಒಟ್ಟು 21 ವರ್ಷ ಸರ್ವಿಸ್ ಮುಗಿಸಿದ್ದೀನಿ. ಆ 21 ವರ್ಷ ಸರ್ವೀಸಲ್ಲಿ 10 ವರ್ಷ ಅರ್ಕಲ್ಗೂಡು ಪಟ್ಟಣ ಪಂಚಾಯತಿನಲ್ಲೇ ಕೆಲಸ ಮಾಡಿದ್ದೀನಿ. ಸೊ ಅದಕ್ಕೆ ಕಾರಣ ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಪತ್ರಕರ್ತರನ್ನ ನಾನು ಯಾವತ್ತೂ ಮರೆಯಲ್ಲ. ನನ್ನ ಪ್ರತಿಯೊಂದು ಕೆಲಸಕ್ಕೂ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಜನಪ್ರತಿನಿಧಿಗಳು ಅಷ್ಟೇ. ನನ್ನ ಇಲ್ಲಿ ನಾನು ಬೇರೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದೀನಿ. ಇಲ್ಲಿ ಸಿಕ್ಕಂಥ ನನ್ನ ಒಂದು ಹಾರ್ಡ್ ವರ್ಕಿಗೆ ಸಪೋರ್ಟು ಬೇರೆ ಎಲ್ಲೂ ಸಿಕ್ಕಿಲ್ಲ. ಹಾಗಾಗಿ ಸ್ವಲ್ಪ ಆಗ ಈಗ ಸುದ್ದಿ ಆಗ್ತಾ ಇರ್ತೀನಿ ನಾನು ಆ ಕಾರಣಕ್ಕೇ. ಸೊ ಇಲ್ಲಿ ಜನತೆ, ಇಲ್ಲಿ ಜನರ ಮುಗ್ಧತೆ, ಸೊ ಎಲ್ಲದನ್ನು ನಾನು ನೋಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಬೆನ್ನೆಲುಬು, ನಮ್ಮ ಪೌರ ಕಾರ್ಮಿಕರನ್ನ ಆಹ್ವಾನ ನೀಡಿರೋದು ಸರ್ ನಿಮ್ಮ ಒಂದು ದೊಡ್ಡತನ ಅಂತ ಭಾವಿಸ್ತೀವಿ. ಸೊ ಯಾವಾಗಲೂ ನೀವು ಕೂತಲ್ಲೇ ನಿಮ್ಮಲ್ಲಿ ಏನು ಶಕ್ತಿ ಇದೆ ಅದನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು, ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಂಡ್ರೆ ನಾವು ನಮ್ಮನ್ನು ಮಾರ್ಪಾಡು ಮಾಡ್ಕೋಬೋದು ಅಂತ ನಾನು ಭಾವಿಸ್ತೀನಿ. ಸೊ ನಾನು ಇಂಜಿನಿಯರ್ ಆದ ತಕ್ಷಣ ಏನು ಎಲ್ಲ ಸರಿ ಇದ್ದೀನಿ, ಪರ್ಫೆಕ್ಟ್ ಇದ್ದೀನಿ ಅಂತಲ್ಲ. ದಿನನಿತ್ಯ ನಾನು ತಪ್ಪು ಮಾಡ್ತಾ ಇರ್ತೀನಿ. ಬಟ್ ಆ ತಪ್ಪಿನ ಬಗ್ಗೆ ನಾನು ಯೋಚನೆ ಕೂಡ ಮಾಡ್ತೀನಿ, ಇವತ್ತು ಯಾಕೆ ಈ ತಪ್ಪು ಮಾಡಿದೆ, ನಾಳೆ ಅದು ಆಗಬಾರ್ದು ಅಂತ. ಇನ್ನು ಪರಿಸರ ಪ್ರೇಮಿಗಳಂತ ನಮ್ಮ ಆ್ಯಂಕರ್ ಹೇಳ್ತಾ ಇದ್ರು. ಸೊ ಪರಿಸರ ಪ್ರೇಮಿ ನಾನು ಮೂಲತಃ ರೈತನ ಮಗಳು, ಅಪ್ಪಟ ರೈತನ ಮಗಳು. ನನಗೆ ಓದೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಫೋರ್ಸಬಲಿ ನಾನು ಹಾಗೂ ಎಲ್ಲ ಸಂಘ ಸಂಸ್ಥೆಯವರೇ, ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ಅವರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ಈ ದಿನ ಅವರ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ಶುಭಾಶಯಗಳು. ದೇವರು ಅವರಿಗೆ ಒಳಿತನ್ನ ಮಾಡಲಿ ಅಂತ ಪ್ರಾರ್ಥಿಸ್ತಾ, ಹಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಇವರು ಯಾವಾಗಲೂ 3ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಿಕೊಂಡು ಆ ದಿನ ವೇದಿಕೆಯಲ್ಲಿ ಕೇವಲ ಮಹಿಳೆಯರೇ ಮುಖ್ಯ ಅತಿಥಿಗಳಾಗುವಂತೆ ನೋಡಿಕೊಂಡು ಬಹಳ ಮಹಿಳೆಯರಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ಒಂದು ಹೆಮ್ಮೆ ಪಡುವ ವಿಷಯ. ಇವತ್ತು ಈ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಈ ಕಾರ್ಯಕ್ರಮದಲ್ಲಿ ಮಹಿಳಾ ಸಂಭ್ರಮ ಮತ್ತು ಶ್ರಮಿಕರಿಗೆ ಗೌರವ ಅರ್ಪಣೆ ಅಂತ ಹಾಕೊಂಡಿದ್ದಾರೆ. ನಿಜವಾಗ್ಲೂ ಅದು ಉತ್ತಮವಾದ ಕಾರ್ಯ. ಯಾವಾಗಲೂ ಯಾರು ಹೆಚ್ಚು ಶ್ರಮವನ್ನು ಹಾಕ್ತಾ ಇದ್ದಾರೆ ಒಂದು ಸಮಾಜವನ್ನು ಕಟ್ಟೋದಕ್ಕೆ, ಅವ್ರಿಗೆ ನಾವು ಹೆಚ್ಚಿಗೆ ಗೌರವವನ್ನು ಕೊಡಬೇಕು. ಆದರೆ ಇಲ್ಲಿ ನಮ್ಮ ಭಾರತದ ಒಂದು ದೇಶದಲ್ಲಿ ಏನಾಗಿದೆ ಅಂತಂದರೆ, ಹೆಚ್ಚು ಹಣವುಳ್ಳವರು, ಹೆಚ್ಚುವರಿ ಹುದ್ದೆಯಲ್ಲಿದ್ದವ್ರಿಗೆ ಹೆಚ್ಚು ಗೌರವ, ಕಡಿಮೆ ಕೆಲಸ ಮಾಡೋರಿಗೆ ಕಡಿಮೆ ಅನ್ನೋದು ಒಂಥರ ಒಂದು ರೀತಿ ಬೆಳೆದು ಬಂದಿದೆ. ಬಟ್ ಅದು ವಿದೇಶಗಳಲ್ಲಿ ಆ ಥರ ಇಲ್ಲ. ಅದು ಹೆಚ್ಚು ಶ್ರಮ ಆಗ್ತಾರಂತ. ಈಗ ಒಂದು ಸಿಟಿ ಚೆನ್ನಾಗಿರ್ಬೇಕು ಅಂತಂದರೆ ಅಲ್ಲಿಯ ಪೌರ ಕಾರ್ಮಿಕರು ಅವ್ರು ಕೆಲಸ ಮಾಡಿದ್ರೆ ಆ ಒಂದು ನಗರ ಸ್ವಚ್ಛವಾಗಿದೆ, ಚೆನ್ನಾಗಿದೆ ಅಂತ ಅನ್ಸ್ಕೋಬಹುದು. ಅಂಥವ್ರಿಗೆ ಗೌರವ ಸಮರ್ಪಣೆ ನೀಡ್ತಿರೋದು ನಿಜವಾಗ್ಲೂ ಉತ್ತಮವಾದ ಕೆಲಸ. ಹಾಗೆ ಇವತ್ತು ಸಾಕಷ್ಟು ಜನ ಉಚಿತ ನೇತ್ರ ತಪಾಸಣೆ ಕೂಡ ಮಾಡ್ಕೊಂಡಿದ್ದಾರೆ. ಎಷ್ಟೊಂದು ಜನ ಮನೆಯಲ್ಲಿ ಹಿರಿಯರು ಒಂಥರ ನೆಗ್ಲಿಜೆಂಟ್, ಉದಾಸೀನತೆಗೆ ಒಳಗಾಗಿರ್ತಾರೆ. ನೆಗ್ಲೆಕ್ಟ್ ಪಾರ್ಟ್ ಆಫ್ ದ ಸೊಸೈಟಿ ಅಥವಾ ನೆಗ್ಲೆಕ್ಟ್ ಪಾರ್ಟ್ ಆಫ್ ದ ಫ್ಯಾಮಿಲಿ ಆಗ್ಬಿಟ್ಟಿರ್ತಾರೆ. ವಯಸ್ಸಾಯ್ತು, ನಿಮ್ಗೇನು ಅರ್ಥ ಆಗಲ್ಲ, ಸುಮ್ಮನೆ ನಿಮ್ಗೇನು ಮಾತು ಕೇಳೋದು ಅನ್ನೋ ಥರ ಆಗಿರುತ್ತೆ. ಅವ್ರಿಗೆ ಹಾಸರೇನೆ ಕೆಲಸ ಇರೋದಿಲ್ಲದಂಗಾಗುತ್ತೆ. ಈ ಥರ ಒಂದು ಕ್ಯಾಂಪ್ಗಳಾದಾಗ ಅವ್ರು ಎಲ್ಲಿ ಹೋಗ್ಬೇಕು, ಎಲ್ಲಿ ತೋರಿಸ್ಕೋಬೇಕು, ಅಷ್ಟು ದೂರ ಎಲ್ಲಿ ಹೋಗ್ತಾರೆ, ನಮ್ಮ ಕಣ್ಣಿಗೆ ಯಾರು ಆಪರೇಷನ್ ಮಾಡಿಸ್ತಾರೆ ಅನ್ನೋದೆಲ್ಲ ಒಂದು ಅವ್ರಿಗೆ ಆತಂಕ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ಥರ ಉಚಿತ ಕ್ಯಾಂಪ್ಗಳಾದಾಗ ಅವರು ಇಲ್ಲಿ ಒಟ್ಟಾಗೆ ಬಂದು ಒಂದೇ ಸಮಾನ ಮನಸ್ಕರು, ಅಂದರೆ ಸಮಾನವಾಗಿ ಎಲ್ಲರಿಗೂ ತೊಂದರೆ ಅಂತಾರೆ ಒಂದು ಕಡೆ ಸೇರಿಕೊಂಡು ಅವರು ಹೋಗ್ತಾ ಇದ್ದಾರೆ ಆಪರೇಷನ್ಗೆ, ನಾನು ಹೋಗೋಣ ಬಿಡು, ಒಟ್ಟಿಗೆ ಹೋಗ್ಬೋದು, ಒಬ್ಬಂಟಿಯಾಗಿ ಕೂಡ ಹೋಗಿ ನಾನು ಆಪರೇಷನ್ನ ಮಾಡಿಸ್ಕೊಬರ್ಬೋದು ಅಂತ ಒಂದು ಧೈರ್ಯ ತುಂಬುವಂಥ ಕೆಲಸ ಈ ಥರ ಶಿಬಿರಗಳಲ್ಲಿ ನಡೆಯುತ್ತೆ.